ಓಕೆ ಗುರುಜಿ, ಮುಂದಿನ ರಾಶಿ ಮಕರ ರಾಶಿ. ಸಾಕಷ್ಟು ಸಮಯ ಸರಿ ಇಲ್ಲ ಅಂತಾನೆ ಹೇಳ್ತಾ ಇರ್ತೀರಾ ಮಕರ ರಾಶಿಗೆ. ಈ ವಾರ ಹೇಗಿದೆ ಮಕರ ರಾಶಿ ಅವರಿಗೆ? ಮಕರ ರಾಶಿಗೆ ಕುಜ ಮತ್ತು ಗುರು ಬದಲಾವಣೆ ಆಗೋದು. ಇಲ್ಲಿವರೆಗೂ ಮಕರ ರಾಶಿ ಟೈಮ್ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದೆ, ಇವತ್ತಿಂದ ಚೆನ್ನಾಗಿಲ್ಲ. ಅಯ್ಯೋ ಹೌದಾ? ಓಕೆ. ಸಾಕಷ್ಟು ನಾನು ಕೇಳಿರೋದೆಲ್ಲ ಮಕರ ರಾಶಿ, ನಂದು ಕೂಡ ಮಕರ ರಾಶಿ. ಕೇಳಿದಾಗೆಲ್ಲ ಟೈಮ್ ಸರಿ ಇಲ್ಲ ಅಂತ ಹೇಳಿ ಸೊ ನಾನು ಮಕರ ರಾಶಿ ಟೈಮೇ ಸರಿ ಇಲ್ಲೇನೋ ಈ ವರ್ಷ ಅನ್ಕೊಂಡ್ಬಿಟ್ಟೆ. ಹಾಗಾಗಿ ಇಲ್ಲ ತುಂಬ ಇವಾಗ ಚೆನ್ನಾಗಿತ್ತು ಇಲ್ಲಿವರೆಗೂ. ಈ 8ನೇ ತಾರೀಕಿಂದ ಚೆನ್ನಾಗಿಲ್ಲ. ಓಕೆ. 11th ಮತ್ತು ಗುರು 6ಕ್ಕೆ ಹೋಗ್ತಾನೆ. ಇದು ತುಂಬ ಅಪಾಯವನ್ನು ತಂದು ಕೊಡುತ್ತೆ. ಮಕರ ರಾಶಿಗೆ ಸಾಕಷ್ಟು ತೊಂದರೆಗಳನ್ನ ಕೊಡ್ತಾರೆ ಎರಡೂ ಗ್ರಹನೂ ಕೂಡ. ಯಾಕಂದರೆ ಮಕರ ರಾಶಿಗೆ ತುಂಬ ಯೋಗಕಾರಕವಾದಂಥ ಗ್ರಹ ಬಂದು ಕುಜಗ್ರಹ. ಕುಜ ತುಂಬ ಪವರ್ಫುಲ್ ಅಂತ ಗ್ರಹ. ಕುಜ ತುಂಬ ಚೆನ್ನಾಗಿದ್ದಾಗ ಸಾಕಷ್ಟು ಅವನೇ ಒಳ್ಳೇದು ಮಾಡೋದು ಕುಜಗ್ರಹ. ಕುಜನೇ ವ್ಯಯಸ್ಥಾನಕ್ಕೆ ಹೋಗ್ತಾನೆ. ಕುಜ ಹೋಗಬಾರ್ದು ವ್ಯಯಸ್ಥಾನಕ್ಕೆ, ಯಾಕಂದರೆ 8ನೇ ತಾರೀಕು ಕುಜ ಹೋದರೆ 1 ತಿಂಗಳು ಹೆಚ್ಚು ಕಮ್ಮಿ ಇರ್ತಾನೆ. ಆಮೇಲೆ ಮಕರ ರಾಶಿಯವ್ರಿಗೆ ಸಾಕಷ್ಟು ಘಟನೆಗಳು ನಡೀತಾ ಹೋಗುತ್ತೆ. ನೀವು ಊಹೆ ಕೂಡ ಮಾಡಿರಕ್ಕಿಲ್ಲ. ಇನ್ನು 1 ತಿಂಗಳಲ್ಲಿ ನೀವು ಇದೇ ತಿಂಗಳು 28, 29ಕ್ಕೆ ಎಲ್ಲ ಗ್ರಹಗಳು ಕೂಡ 4 ಗ್ರಹಗಳು 6 ಗ್ರಹ ದೃಷ್ಟಿ ಬೀಳ್ತವೆ. ಮಕರ ರಾಶಿಯ ಮನೆಯಲ್ಲಿ ಒಂದಲ್ಲ ಒಂದು ದೊಡ್ಡ ಗಂಡಾಂತರ ಆಗುತ್ತೆ. ಅಂದರೆ ಇದು ಹೆಚ್ಚು ಕಮ್ಮಿ ಒಂದು 100-150 ವರ್ಷ ಆಗತ್ತೆ ಬರೋಂಥದ್ದು. ಮನೆಯಲ್ಲಿ ತುಂಬ ಒಂದು 100 ವರ್ಷ 150 ವರ್ಷಕ್ಕೂ ಈ ಥರ ಒಂದು 4 ಗ್ರಹ 2 ಗ್ರಹ ದೃಷ್ಟಿ ಬೀಳೋದು ಇದು ಭಾಳ ರೇರು. ಇದರಿಂದ ನೀವು ಬಚಾವಾಗಬೇಕು. ಖಂಡಿತ ಕೂಡ ಯಾರ ಮೇಲಾರು ಕೂಡ ನೀವು ತುಂಬ ಜೀರೋ ಬ್ಯಾಲೆನ್ಸ್ ಆಗಿಬಿಡ್ತೀರ 100%. ನಿಮ್ಮ ಲೈಫಲ್ಲಿ ಯಾರನ್ನಾರು ನೆಂಬಿರೋದು ಜೀರೋ ಬ್ಯಾಲೆನ್ಸ್ ಆಗ್ತೀರಾ, ಇಲ್ಲ ತುಂಬ ಭಾಳ ವ್ಯಕ್ತಿತ್ವನೂ ಕೂಡ ಡಿಸ್ಟರ್ಬ್ ಮಾಡುತ್ತೆ. ಮತ್ತು ಒಬ್ಬ ವ್ಯಕ್ತಿನ ಯಾರನ್ನಾರು ಕಳ್ಕೋಬೋದು. ಈ 4 ಮಂತ್ಸ್ ಒಳಗಡೆ ನಿಮ್ಮ ಮನೇಲಿ ಒಂದು ಪ್ರಾಬ್ಲಮ್ ಆಗುತ್ತೆ. 100% 4 ಮಂತ್ಸ್ ಒಳಗಡೆ ಒಂದು ಪ್ರಾಬ್ಲಮ್ ಆಗುತ್ತೆ. ಯಾಕಂದರೆ ಮಕರ ರಾಶಾಧಿಪತಿನೇ ಶನಿ ವ್ಯಯಸ್ಥಾನ ನೋಡ್ಬೋದು. ತುಂಬ ಆಘಾತವನ್ನು ತಂದು ಕೊಡುತ್ತೆ. ಮತ್ತು ಯಾರು ರಿಯಲ್ ಎಸ್ಟೇಟ್ ಮಾಡ್ತಾಯಿದ್ರೆ ಸ್ಕೂಲ್ ಮಾಸ್ಟ್ರು ಮತ್ತು ಮಕರ ರಾಶಿಯಲ್ಲಿ ಹುಟ್ಟಿದಂಥ ಗುರುಗಳು ಯಾರು ಹುಟ್ಟಿದ್ರೆ ಸನ್ಯಾಸಿ ಗುರುಗಳು, ಅವರ ಮನಸ್ಥಿತಿಗಳನ್ನು ಹಾಳು ಮಾಡ್ತಾ ಹೋಗುತ್ತೆ. ಮತ್ತು ಕುಜನ ಮತ್ತು ಮಕರ ರಾಶಿಯಲ್ಲಿ ತಾಯಿಗೆ ತುಂಬ ಆರೋಗ್ಯ ಸಮಸ್ಯೆ ಬರೋದು, ಸಿಕ್ಕಾಪಟ್ಟೆ ಆರೋಗ್ಯ ಸಮಸ್ಯೆ ಬರುತ್ತೆ. ಮತ್ತು ಇದಕ್ಕೆ ಭಾಳ ಮಿರಾಕಲ್ ನಿಮ್ಮ ಮನೆಯಲ್ಲಿ ಭಾಳ ವಿಶೇಷವಾಗಿ ಕುಜಗ್ರಹ ಭಾಳ ಪವರ್ಫುಲ್ಲಾಗಿ ಕುಜನ ನಿಮ್ಮ ಮನೇಲಿ ತುಂಬ ಸ್ಟ್ರಾಂಗನ್ನು ಮಾಡ್ಕೋಬೇಕು. ಅಂದರೆ ವೀಕ್ ಮಾಡ್ಕೋಬೇಕು. ನಿಮ್ಮ ಮನೆ ಸ್ಟ್ರಾಂಗ್ ಮಾಡಬಾರ್ದು. ನೀವೇನೋ ಮಕರ ರಾಶಿಯಲ್ಲಿ ಹುಟ್ಟಿದ್ರೆ ರೆಡ್ ಕಲರ್ ಬಟ್ಟೆ, ರೆಡ್ ಕಲರ್ ಸೋಪ, ರೆಡ್ ಕಲರ್ ಬಟ್ಟೆಗಳನ್ನ ಯೂಸ್ ಮಾಡೋದು, ಅವಳವನ್ನು ಯೂಸ್ ಮಾಡೋದು, ಮತ್ತು ಗುರುಗ್ರಹ ಒಂದು ಕನಕ ಪುಷ್ಯರಾಗನ ಯೂಸ್ ಮಾಡೋದು, ಇದೆಲ್ಲ ನೆಗೆಟಿವ್ನ ಥಾಟ್ ಮಾಡ್ತಾ ಹೋಗುತ್ತೆ. ಕನಕ ಪುಷ್ಯರಾಗ ಅವಳ ಎರಡನ್ನೂ ಕೂಡ ಯಾರು ಮಕರ ರಾಶಿಯಲ್ಲಿ ಧರಿಸಿದರೆ ಅವ್ರ ಮನೇಲಿ ದೊಡ್ಡ ಗಂಡಾಂತರಗಳೇ ಆಗುತ್ತೆ. ಮಕರ ರಾಶಿಯಲ್ಲಿ ಆ ಒಂದು 2 ಸ್ಟೋನನ್ನು ಕೂಡ ನೀವು ಧರಿಸಿರಬಾರ್ದು. ಸಾಕಷ್ಟು ಪ್ರಾಬ್ಲಮಲ್ಲಿ ಸಿಗಾಕಿರ್ತೀರ. ಒಂದಲ್ಲ ಒಂದು ಸಮಸ್ಯೆಯನ್ನು ನೀವು ಸಿಗಾಕಿರ್ತೀರ. ಅವಳ ಮತ್ತು ಕನಕ ಪುಷ್ಯರಾಗ ದಯವಿಟ್ಟು ಬಿಚ್ಚಿಟ್ಬಿಡಿ. ಈ ತಿಂಗಳಲ್ಲಿ ಮಾತ್ರ ಅವಳನ್ನು ಧರಿಸ್ಬಿಡಿ. 2 ತಿಂಗಳ ಕಾಲ ನೀವು ತುಂಬ ಕೇರ್ಫುಲ್ಲಾಗಿರ್ಬೇಕು. ಅದರಲ್ಲಿ ಈ ವಾರ ಹುಷಾರಾಗಿ ಕುಜ ವ್ಯಯಸ್ಥಾನ ಬಂದಂಗೆ ನಿಮ್ಮ ಅಮ್ಮನಿಗೆ ಆರೋಗ್ಯ ಹಾಳು ಮಾಡ್ತಾನೆ ನೋಡಿ. ನಿಮ್ಮ ತಾಯಿ, ಚಿಕ್ಕಮ್ಮ, ದೊಡ್ಡಮ್ಮ ಯಾರು ಇದ್ದರೆ ಇವರಿಗೆಲ್ಲ ಆರೋಗ್ಯ ಸಮಸ್ಯೆಗಳನ್ನ ಕೊಡ್ತಾನೆ. ಮತ್ತು ಅವ್ರಿಗೆ ಗಂಡಾಂತರವನ್ನು ತಂದು ಕೊಡ್ತಾನೆ. ಅದೇ ಥರ ಗುರುಗ್ರಹ ನಿಮ್ಮ ಫ್ರೆಂಡ್ಸು, ನಿಮ್ಮ ವ್ಯಾಪಾರ ಮಾಡೋ ಫ್ರೆಂಡ್ಸ್ ಎಲ್ಲ ನಿಮ್ಮ ಕೈ ಜಗಳಕ್ಕೆ ಬಂದುಬಿಡ್ತಾರೆ, ಕ್ರಾಶ್ ಆಗುತ್ತೆ, ತೊಂದರೆ ಆಗುತ್ತೆ, ನಿಮ್ಮ ಫ್ರೆಂಡ್ಸಿಗೆ ಆರೋಗ್ಯ ಹಾಳಾಗೋದು, ಈ ಥರ ಎಲ್ಲ ಆಗುತ್ತೆ. ಭಾಳ ಮುಖ್ಯವಾಗಿ ಕುಜನು ಮತ್ತು ಕುಜನೂ ಮತ್ತು ಗುರುನೂ ವ್ಯಯಸ್ಥಾನವನ್ನು ನೋಡೋದ್ರಿಂದ ನೀವು ಒಂದಲ್ಲ ಒಂದು ಸಮಸ್ಯೆ ಸಿಗಾಕಿದ್ರೆ, ಒಂದಲ್ಲ ಒಂದು ಪ್ರಾಬ್ಲಮಲ್ಲಿ ಸಿಗಾಕಿದ್ರೆ. ಅದರಲ್ಲೂ ಕೂಡ ಈ ಒಂದು ತಿಂಗಳಲ್ಲಿ ಏನಾದ್ರು ನೀವು 2ನೇ ತಾರೀಕು ಹುಟ್ಟಿದರೆ, ಇಲ್ಲ 11ನೇ ತಾರೀಕಲ್ಲಿ ಹುಟ್ಟಿದರೆ, ಇಲ್ಲ 20ನೇ ತಾರೀಕಲ್ಲಿ ಹುಟ್ಟಿದರೆ, 29ನೇ ತಾರೀಕಲ್ಲಿ ಹುಟ್ಟಿದರೆ ಇನ್ನೂ ದೊಡ್ಡ ಗಂಡಾಂತರವನ್ನು ಅನುಭವಿಸ್ತಾ ಹೋಗ್ತಾರೆ. ಅದು 50-50 ಇರುತ್ತೆ. ಅದೇ ರೀತಿಯಲ್ಲಿ ನೀವು 9, 18, 27 ಇದು ಕೂಡ ನಿಮ್ಮ ಪ್ರಾಬ್ಲಮನ್ನು ತಂದುಕೊಡುತ್ತೆ. ಆದರೆ ಮುಂದಿನ ವರ್ಷ ಡೇಂಜರ್ ನಂಬರ್ಸ್ ಆಗಿರುವಂಥ 1ನೇ ತಾರೀಕು, 10ನೇ ತಾರೀಕು, ಇಲ್ಲ 19ನೇ ತಾರೀಕು, ಇಲ್ಲ 28ನೇ ತಾರೀಕಾಗಿ ಹುಟ್ಟಿ ಮಕರ ರಾಶಿಯಲ್ಲಿ ಹುಟ್ಟರೆ ನಿಮ್ಗೆ ಇನ್ನೂ ಕಷ್ಟಗಳು ಜಾಸ್ತಿ ಆಗುತ್ತೆ. ಅದೇ ರೀತಿಯಲ್ಲಿ ನೀವು ಮುಂದಿನ ವರ್ಷ 6, 15, 24 ವೆರಿ ಡೇಂಜರ್ ನಂಬರ್ಸ್ಗಳು. ಮುಂದಿನ ವರ್ಷದ ರನ್ನಿಂಗ್ ನಂಬರ್ಸ್ಗಳು ಡೇಂಜರ್ ನಂಬರ್. ಇದು ತುಂಬ ವೆರಿ ಡೇಂಜರ್. ಇವರೆಲ್ಲ ಪರವಾಗಿಲ್ಲ. ನೀವು ಅಪ್ಪಿತಪ್ಪಿ 8ನೇ ತಾರೀಕಿನೇ ಹುಟ್ಟಿಬಿಟ್ಟಿದ್ರೆ, 8ನೇ ತಾರೀಕು ಹುಟ್ಟಿ, ಇಲ್ಲ 17ನೇ ತಾರೀಕು ಹುಟ್ಟಿ, ಇಲ್ಲ 26ನೇ ತಾರೀಕು ಏನಾದ್ರು ಹುಟ್ಟಿದರೆ ನಿಮಗೆ ಇನ್ನು ಮುಂದಿನ ವರ್ಷದ ಶೇಷ ನೋವನ್ನು ಅನುಭವಿಸ್ತಾ ಹೋಗ್ತೀರ. ಮಕರ ರಾಶಿಗೆ ನಾನು ಕೈ ಮುದ್ದು ಕೇಳ್ಕೊಳ್ತೀನಿ, ಡಿಸೆಂಬರ್ ಕಳೆಯವರೆಗೂ ಕೂಡ ನಿಮ್ಮ ಲೈಫಲ್ಲಿ ಡಿಸೆಂಬರು ಮತ್ತು ಜನವರಿನೂ ಕಳೆಯಬೇಕು. ಜನವರಿ ಕಳೆಯವರೆಗೂ ಕೂಡ ದಯವಿಟ್ಟು ನಿಮ್ಮ ಪ್ರಾಬ್ಲಮ್ನಲ್ಲಿ ನೀವು ಪ್ರಾಬ್ಲಮ್ ಸಿಗುತ್ತೆ. ಮತ್ತು ಸಾಕಷ್ಟು ಜನಕ್ಕೆ ದಯವಿಟ್ಟು ಹೇಳ್ತೀನಿ, ಒಂದು ಭಾಳ ವಿಶೇಷವಾಗಿ ರಥಸಪ್ತಮಿ ಅಂತೇಳಿ ಅವತ್ತಿನ ದಿವಸ ತುಂಬ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡ್ತೀರ. ದಯವಿಟ್ಟು ಮಾಡಬೇಡಿ. ಯಾಕಂದರೆ ಸೂರ್ಯ ಮಕರ ರಾಶಿಗೆ ಬಂದಾಗ ಅಷ್ಟಮಾಧಿಪತಿಯಾಗಿ ರಾಶಿಗೆ ಬರ್ತಾನೆ. ಹಾಗಾಗಿ ನೀವು ತುಂಬ ಜನ ಜ್ಯೋತಿಷ್ಯರು ಅದನ್ನು ಬಳಸ್ಕೊಂಡು ಮನೆ ಕಟ್ಟೋದು, ಗುದ್ದಲಿ ಪೂಜೆ ಎಲ್ಲ ಮಾಡ್ತಾರೆ. ಹಂಗಾರೆ ನಿಮ್ಮ ತಿಥಿನೂ ಕೂಡ ಮಾಡಿಬಿಡುತ್ತೆ. ಅಷ್ಟಮಾಧಿಪತಿ ನಕ್ಷತ್ರವನ್ನು ಬಳಸಬಾರ್ದು.
ಅದು ಗ್ರಹಗಳು ಜ್ಯೋತಿಷ್ಯದಲ್ಲಿ ಚೇಂಜ್ ಆಗ್ತಾರೆ, ವ್ಯಕ್ತಿತ್ವಕ್ಕೆ ಚೇಂಜ್ ಆಗಲ್ಲ. ಇದನ್ನೆಲ್ಲ ಬಿಗ್ನೆಸ್ಸಿಗೆ ಕನ್ವರ್ಟ್ ಮಾಡಿಬಿಟ್ಟಾರೆ. ನಾನು ನೋಡಿರೋ ಮಟ್ಟಿಗೆ ತುಂಬ ಒಳ್ಳೆ ಜ್ಯೋತಿಷ್ಯ ಪಂಟ್ರು, ತುಂಬ ಅಂದರೆ ಪಂಟ್ರು ನಾರ್ಮಲಾಗಿ ಅವರು ಮನೆಯೆಲ್ಲ ಕಟ್ಟಿ ನಾವು ಹಂಗಾಗ್ತೀವಿ ಹಿಂಗಾಗ್ತೀವಿ ಅಂತ ಗುದ್ಲಿ ಪೂಜೆ ಮಾಡಿದ್ಮೇಲೆ ನಾನು ಹೇಳಿದೆ ಅವ್ರ ಮನೆಯೆಲ್ಲ ಸಲ ಸತ್ತೋದ್ರು. ಆ ಮನೆ ಇನ್ನೂ ಆಗಿಲ್ಲ, ಕಂಪ್ಲೀಟ್ ಆಗಿಲ್ಲ. ಹೆಚ್ಚು ಕಮ್ಮಿ ಸ್ಟಾರ್ಟ್ ಮಾಡಿ ನಾನು ಹೇಳೋದು ಒಂದು 6-7 ವರ್ಷ ಆಯ್ತು, ಇನ್ನೂ ಆ ಮನೆ ಫಿನಿಶಿಂಗ್ ಆಗಿಲ್ಲ. 6-7 ವರ್ಷ ಆದರೂ ಕೂಡ ಯಾಕೆ ಅಂತ ಹಾಗೆ ಹಿಂಗೆ ಜನ ಏನಾದ್ರು ಗೊತ್ತಾ, ರಥಸಪ್ತಮಿ ಇವತ್ತು ತುಂಬ ಒಳ್ಳೆಯ ಸೂರ್ಯ ಪಟ ಬದಲಾವಣೆ ಮಾಡ್ತಾರೆ ಅಂತ ಹೇಳ್ತಾರೆ. ಜನಕ್ಕೆ ನಾಲೆಡ್ಜ್ ಇಲ್ಲ, ಅಷ್ಟೆಲ್ಲ ಇದು ಸುಮ್ಮನೆ ತಿಳ್ಕೊಂಡವ್ರದ್ದು ಬೇರೆ, ತಿಳ್ಕೊಳೋದು ಬೇರೆ. ಕಮಲೋದ್ ಬೇರೆ. ನನಗೆ ಕವಿರತ್ನ ಕಾಳಿದಾಸದಲ್ಲಿ ನಾನು ಅಷ್ಟೆಲ್ಲ ಜನ ಹತ್ರ ಹೇಳಕ್ಕೆ ಶುರು ಹಚ್ಕೊಬಿಟ್ಟವೆ. ರಿಯಲ್ ಎಸ್ಟೇಟ್ ಮಾಡೋರೆಲ್ಲ ವಾಸ್ತು ಹೇಳ್ತಾರೆ. ಏನೇಳಿ ರಿಯಲ್ ಎಸ್ಟೇಟ್ ಬರೋನಿಗೆಲ್ಲ ವಾಸ್ತು ಬಂದ್ಬಿಡುತ್ತೆ. ಕಾರ್ ಓಡಿಸೋನೆಲ್ಲ ಮೆಕ್ಯಾನಿಕ್ ಆಗ್ಬಿಡ್ತಾರೆ ಹೇಳಿ. ಹಾಗಾಗಿ ದಯವಿಟ್ಟು ನಾನು ಈ ಮಾತನ್ನು ಹೇಳ್ತಾ ಇದ್ದೀನಿ. ನನಗೆ ಒಂದು ಗೊತ್ತಿರೋ ಪ್ರಕಾರ ಆವತ್ತಿನ ದಿವಸ ಆ ಒಂದು ಸೂರ್ಯ ಮಕರ ರಾಶಿಯಲ್ಲಿದ್ದಾಗಲೇ ಸೂರ್ಯನ ನಕ್ಷತ್ರಗಳಲ್ಲಿ ಯಾವತ್ತೂ ಕೆಲಸ ಮಾಡಬಾರ್ದು. ಅದು ಕುತಿಕ, ಉತ್ತರಾಷಾಢ ನಕ್ಷತ್ರನ ನೀವು ಬಳಸಬಾರ್ದು. ಫಸ್ಟ್ ಆಫ್ ಆಲ್ ಕೇಳಿ ಸೂರ್ಯನ ನಕ್ಷತ್ರ, ಮಕರ ರಾಶಿ ಸೂರ್ಯ ಆಗಲ್ಲ. ಆದರೂ ಅದನ್ನು ಬಳಸೋದ್ರಿಂದ ನೀವು ತುಂಬ ಪ್ರಾಬ್ಲಮಲ್ಲಿ ಸಿಗಾಕೈತೀರ. ಹೆಂಗೆ ಶನಿ ದಶೆಗೆ ಸಿಂಹ ಲಗ್ನಕ್ಕೆ ಶನಿ ಆಗಲ್ವೋ ಅದೇ ಥರ ರಜನಿಕಾಂತ್ ನೋಡಿ, ಅವರು ಸಿಂಹ ಲಗ್ನ ಶನಿ ದಶೆ ನಡಿಬೇಕಾದ್ರೆ ಪಕ್ಷ ಹಾಳಾಗೋಯ್ತು, ಅವ್ರ ಮಕ್ಕಳು ಮದುವೆ ಡೈವರ್ಸ್ ಆಯಿತು, ಸಿನಿಮಾಗಳು ಫೇಲ್ಯೂರ್ ಆಯಿತು. ಅದೇ ಒಂದು ಟೈಮಲ್ಲಿ ತಮಿಳ್ ವಿಜಯ್ ಸೂಪರ್ ಹಿಟ್ಟಾದರು. ಇದೆಲ್ಲವೂ ಕೂಡ ಆ ಗ್ರಹಗಳು ನಡಿಬೇಕಾದ್ರೆ ದಯವಿಟ್ಟು ನಮ್ಮ ಜನಗಳು ಸರಿಯಿಲ್ಲ, ಅರ್ಥ ಮಾಡ್ಕೊಂಡಿಲ್ಲ. ತುಂಬ ಪ್ರಪಂಚ ಫಾಸ್ಟಾಗಿದೆ. ಕ್ಲೀನಾಗಿ ಅರ್ಥ ಮಾಡ್ಕೊಂಡು ನಿಮ್ಮ ಲೈಫನ್ನು ಮಕರ ರಾಶಿಯರು ಇನ್ನು 2 ತಿಂಗಳ ಕಾಲ ಮಕರ ರಾಶಿಯರು ತುಂಬ ಗಂಡ ಅಂತಿದೆ. ಅದಾದಮೇಲೆ ನೀವು ಬಚಾವಾಗ್ತೀರ. ಆದರೆ ಈಗ ಹೆಜ್ಜೆಜ್ಜೆ ಮೇಲೂ ಒಳ್ಳೆಯ ಗುಣ, ಒಳ್ಳೆತನ ಎಲ್ಲವನ್ನೂ ಕಲ್ತ್ಕೊಳ್ಳಿ. ಒಳ್ಳೆಯದಾಗಲಿ.